ಚಂದನ ಸುದ್ದಿ. ಚಂದನ ಸುದ್ದಿ ಪತ್ರಿಕೆ ವರದಿಗಾರ ಕಿರಣ್ ಗೌಡ ಕಿರಹಳ್ಳಿ ಆಲೂರು ಭಾರತ್ ಗ್ಯಾಸ್ ಕಳ್ಳಾಟವನ್ನು ಬಯಲು ಮಾಡಿದ ಬೆನ್ನಲ್ಲೇ ಆಫೀಸ್ ಮುಂಭಾಗ ಸಾವಿರಾರು ಗ್ರಾಹಕರು ಜಮಾಯಿಸಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಗ್ಯಾಸ್ ಆಫೀಸ್ ಸಿಬ್ಬಂದಿ ಬಾಗಿಲು ಬಂದು ಮಾಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ಯಾಸ್ ಏಜೆನ್ಸಿಯವರು ರೆಸಾರ್ಟ್ಗಳಿಗೆ, ಹೋಟೆಲ್ಗಳಿಗೆ ಗೃಹ ಬಳಕೆ ಸಿಲಿಂಡರ್ಗಳನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುತ್ತಿದ್ದು ಹಳ್ಳಿಯ ಜನರಿಗೆ, ಮುಗ್ಧರಿಗೆ, ವೃದ್ಧರಿಗೆ ಗ್ಯಾಸ್ ಸಿಲಿಂಡರ್ ಲಭ್ಯವಾಗುತ್ತಿಲ್ಲ. ಹಳ್ಳಿಗಳಿಗೆ ಹೋಗುವ ಗ್ಯಾಸ್ ಏಜೆನ್ಸಿ ವಾಹನದ ಡ್ರೈವರ್ಗಳು ವಯಸ್ಸಾದವರ ಗ್ಯಾಸ್ ಪುಸ್ತಕಗಳನ್ನು ತೆಗೆದುಕೊಂಡು ಗ್ಯಾಸ್ ಕೊಡುವುದಾಗಿ ನಂಬಿಸಿ 3-4 ತಿಂಗಳಾದರೂ ಗ್ಯಾಸನ್ನು ಕೊಡದೆ, ಪುಸ್ತಕವನ್ನು ಕೊಡದೆ ಆಟವಾಡಿಸುತ್ತಿರುವ ಗ್ಯಾಸ್ ಏಜೆನ್ಸಿಯವರಿಗೆ ಕಣ್ಣೀರಿಟ್ಟು ಇಡೀ ಶಾಪ ಹಾಕುತ್ತಿರುವ ವೃದ್ಧರು. ಯಾಕ್ರವ ಕೂತಿರಂಗೆ ಕೊಟ್ಟಿಲ್ವ? ಎಷ್ಟು ತಿಂಗಳಾಯ್ತು? 3 ತಿಂಗಳು. ನಿಮ್ದು? ನಮ್ದು ಅಷ್ಟೇ, ಎಲ್ಲಾರ್ದು ಅಷ್ಟೇ. ನಿಮ್ದು ಹೆಂಗ್ ತಗೊಬಂದ್ರಿ ಸಿಲಿಂಡರ್ ಎಲ್ಲ ಒತ್ಕೊ ಬರಕತ್ತ ನಿಮ್ ಕೈಲಿ? ಯಾವ್ದಕ್ಕೆ? ಆಟಕ್ಕೆ ಫೋನ್ ಮಾಡಿ 26 ಬಂದ್ರೆ 3 ತಿಂಗಳು ಅದ್ ಯಾರಿಗೆ ಕೊಡ್ಸವ್ರೆ. ಈಗ ನಮ್ಗೆ ಗ್ಯಾಸ್ ಇಲ್ಲ ಅಂತವ್ರಿ. ಯಾವ ಊರು ನಿಮ್ದು? ಅಲ್ಲಿಂದ ಸಿಲಿಂಡರ್ ತಗೊಂಬಂದಿದ್ದೀರಾ? ಇವಜ್ಜಿದ್ ಯಾವ ಊರು? ಯಾವ ಊರು ಅಜ್ಜಿನಿಂದ? ಗ್ಯಾಸ್ ಕೊಟ್ಟಿಲ್ಲ? ಎಷ್ಟು ತಿಂಗಳಾತು? ಕೊಡ್ರಿ. ನಿಮ್ದು? ಗ್ಯಾಸ್ ಕೊಟ್ಟಿಲ್ಲ? ಬಂದು ಗಾಡಿಗಳೇ ಬತ್ತಲ್ಲ ಊರಿಗೆ. ಯಾವ ಊರಿಂದ ಬಂದಿರಾ? ಎಷ್ಟು ತಿಂಗಳಾದ ಕೊಟ್ಟು ನಿಮಗೆ ಗ್ಯಾಸ? ಏನು ಹೇಳ್ತಾರೆ ಈಗ? ಹೇಳಿ. ನಮ್ಮ ತವಳಿಕೆರೆ 3 ತಿಂಗಳಾಯ್ತು ತುಂಬಿಸಿ. ಅವರು OTP ಶನಿವಾರಲೇ ಇಸ್ಕೊಂಡಿದ್ದಾರೆ. ಆಫೀಸಲ್ಲಿ ಕೇಳಿದ್ರೆ OTP ಕೊಡಬೇಡಿ ಅಂತವ್ರೆ. ಇವರು OTP ಇಸ್ಕೊಂಡು ಬೇರೆಯವ್ರಿಗೆ ಮಾಡ್ಕೊಂಡು ಈಗ ಅವತ್ತು ಬನ್ನಿ ಇವತ್ತು ಬನ್ನಿ ಅಂತವ್ರೆ. 3 ದಿವಸ ಸರ್ ಬಂದಿರೋದು ಇಲ್ಲಿಗೆ. 3 ದಿವಸದಿಂದ ಬರೋದು ಹೋಗೋದು ಮಾಡ್ತಾ ಇದ್ದೀವಿ. ಎಷ್ಟು ದೂರ ಇಲ್ಲಿಂದ ಊರು? 7 ಕಿಲೋಮೀಟರ್ ಆಗುತ್ತೆ ಸರ್ ತವಳಿಕೆರೆ. ನೀವೇನಂటే ನಿಮ್ದು ಯಾವ ಊರು? ಹಾಂ. ಗ್ಯಾಸೇ ಕೊಟ್ಟಿಲ್ಲ, ಇಲ್ಲ 6 ತಿಂಗಳಾಯ್ತು. ನಮಗೆ ಬಂದಿಲ್ಲ. ಇಲ್ಲಿ ನಾವು ಹೆಂಗೆ ಉಟ್ಕೊ ಬರೋಕ್ಕಾಗತ್ತಾ? ಹೋಯ್ಕೊಳ್ತಿರೋರು ಅವರೇನೋ ಬಂದರೆ ತಗೋತಾರೆ. ನಾವುಗಳು ಏನು ಮಾಡೋದು? ಗ್ಯಾಸ್ ತರಲಿಕ್ಕಿಲ್ಲ, ಅರ್ಧ ದಾರಿಲಿ ಎಲ್ಲ ಅಡ್ಡಾಕಿ ಅಲ್ಲೆಲ್ಲ ನಿಂತ್ಕೊಂತಾರೆ. ಒಂದಕ್ಕೆ ಇದಕ್ಕೆ ಜಾಸ್ತಿ ದುಡ್ಡಿಗೆ ಮಾರ್ಕೆತಾವ್ರೆ. ಅವ್ರಿಗೆ ಗ್ಯಾಸೇ ಕೊಟ್ಟಿಲ್ಲ. ಊರಿಗೆ ಒಂದು ದಿವಸ ಬಂದ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಎಷ್ಟು ಸಿಲಿಂಡರ್ ಬೇಕೋ ಅಷ್ಟು ಕೊಡಬೇಕು. ಆಮೇಲೆ ನೆಕ್ಸ್ಟ್ ಊರಿಗೆ ಮಂಗಳವಾರ ಒಂದು ದಿವಸ, ಸೋಮವಾರ ಒಂದು ದಿವಸ ಒಂದೊಂದು ಊರಿಗೆ ಹೋದ್ರೆ ಕರೆಕ್ಟ್ ಆಗುತ್ತೆ. ಯಾವ ಊರಿಗೂ ಬರೋಕ್ಕಲ್ಲ. ಅವಾಗ ನಮ್ಮ ತಂದ್ರ ಕಡೆಗೆ ಬಂದು 2 ತಿಂಗಳಿಂದ ಬಂದೇ ಇಲ್ಲ. ಗ್ಯಾಸಿಗೆ ಲಾರಿನೇ ಬಂದೇ ಇಲ್ಲ. ಗಾಡಿಗಳನ್ನೇ ಅದೇ ಅಡ್ಡಾಕಿಂದ ಸಮಸ್ಯೆ ಏನಾಯ್ತು ಗೊತ್ತಾ? ಗ್ಯಾಸು ಇಲ್ಲಿ ಸಾಹೇಬರನ್ನ ಕೇಳಿದ್ರೆ ಗಾಡಿ ಡ್ರೈವರ್ಗಳನ್ನ ಕೇಳಿ ಅಂತಾರೆ. ಅಲ್ಲಿ ಗಾಡಿ ಡ್ರೈವರ್ನ ಕೇಳಿದ್ರೆ ಮೇಡಮ್ ಅನ್ನ ಕೇಳಿ ಅಂತಾರೆ. ಇಲ್ಲಿಗೆ ಕ್ಲಾರಿಟಿ ಬರ್ತಲ್ಲ, ಇಲ್ಲಿ ಯಾರು ಕೇಳಬೇಕು ಅಂತವ. ಈಗ ಬೇಕಾದ್ರೆ ಮೇಡಮ್ ಅನ್ನ ಕೇಳಿಬೇಕಾರೆ ನಿಮ್ ಗಾಡಿ ಡ್ರೈವರ್ನ ಕೇಳಿ ಅಂತಾರೆ. ಮತ್ತೆ ಒಂದ್ ವಾರ ಮುಂಚೆ ಬುಕ್ ಹೋಗೋರೆ. ಈಗ ಬಂದು ಕೇಳಿದ್ರೆ ಬುಕ್ ಚೆಕ್ ಮಾಡ್ಬೇಕು ಅಂತಾರೆ. ನೋಡಿ, ಈಗ 2ನೇ ತಾರೀಕು ನಾನು ತಗೊಂಡಿರೋದು, 2ನೇ ತಿಂಗಳು ತಗೊಂಡಿರೋದು ನಾನು ಗ್ಯಾಸ್. ಫೆಬ್ರವರಿ 2ನೇ ತಿಂಗಳಲ್ಲಿ ಇಲ್ಲಿವರೆಗೂ ಬುಕ್ ಆಗಿ 3 ತಿಂಗಳಾಗೈತೆ. ಈಗಲೂ ಕೇಳಿದ್ರೆ ಒಂದು ವಾರ ಟೈಮ್ ಕೊಡಿರ್ತಾರೆ. ಇನ್ನೊಂದು ವಾರ ಬಿಟ್ಟು ಬನ್ನಿ ನೋಡೋಣ. ಇವರೇನು ಮಾಡಕ್ಕಾಗಲ್ಲ. ಕೊಡ್ತಲ್ವಾ ಗ್ಯಾಸ? ಕೊಡ್ತಲ್ವಾ? हो गया बुकिंग, डिलीवरी डेट 20 दिन पार हो गया। हाँ. कितना दिन से आ रहा है इधर? 3-4 दिन से मैं आ रहा हूँ उधर गैस लेने के लिए. बोलता है कल आ जाओ, कल आ जाओ. कल भी आया था, बोला कि कल आ जाओ. फिर आ गया तो आज भी नहीं मिल रहा है. डेली आता हूँ जाता हूँ. काम छोड़ के आ रहा है. नहीं दे रहा है. 1 महीना हो गया तुम्हारा ये डिलीवरी मैसेज आके? हाँ, डिलीवरी मैसेज आके 1 महीना हो गया. ओके.
OTP ಅಂತ OTP ಇಸ್ಕೊಂಡು ಇದು 1 ತಿಂಗಳು ಡೈಲಿ ಬರೋದು ಹೋಗೋದು ಇದೇ ಕೆಲಸ ಐತೆ ಮನೆ ಕೆಲಸ ಇಲ್ಲ ಮళ్ళీ ಎಣಿಸ್ಬಿಟ್ಟು ಬರೋ ಶಿವಕ್ ನಾವು ಎಲ್ಲಿಗೆ ಹೋಯ್ತೆ ಎಲ್ಲ ಮಾರ್ಕಾತಾರೆ. ಕೊಡಂಗಿಲ್ಲ. ಯಾಕೆ ಕೊಡಲ್ಲ? ಎಷ್ಟು ದಿವಸ ಆಯ್ತ್ರಿ ನಿಮ್ದು? ನಾನು 30 ತಾರೀಕಲ್ಲೇ ಬುಕ್ ಮಾಡಿರೋದು. ಆಫೀಸಿಗೆ 18 ಗಂಟೆಗೆ ತಿಂಗಳು ತುಂಬಿಸ್ಕೊಂಡಿರೋದು ನಾನು. ಇನ್ನು ಇಷ್ಟು ದಿನ ಕೊಟ್ಟಿಲ್ಲ. ಬುಕ್ ಮಾಡಿ 6 ತಾರೀಕು ಬುಕ್ ಮಾಡಿನಿ. ಕಳಿಕೆರೆ ಅದು. ಹೇಳಿ ಅವನ್ನ ಏನು ಕೊಡಲ್ಲ. ಗ್ಯಾಸ್ ಅಲ್ಲಿ ಸಪ್ಲೈ ಬತ್ತಲ್ಲ ನಿಮ್ಮೂರಿಗೆ? ಎಷ್ಟು ತಿಂಗಳಾಯ್ತು ಬುಕ್ ಮಾಡಿ? ಅಲ್ಲ ನಿಮಗೆ ಎಷ್ಟು ತಿಂಗಳಾಯ್ತು ಗ್ಯಾಸ್ ಕೊಟ್ಟು? ಎಷ್ಟು ದಿನ ಆಯ್ತು? ಹಾಂ, ಕೊಟ್ಟಿಲ್ಲ. ಫೋನ್ ಎತ್ತಲ್ವಾ ನಿಮ್ಮ ರೂಟಿಗೆ ಬರೋರು? ಹಾಂ, 65 ಬುಕ್ ಮಾಡಿ 25 ದಿವಸ ಆಯ್ತು. ನಿಮಗೆ ಗ್ಯಾಸ್ ಕೊಟ್ಟು ಎಷ್ಟು ದಿನ ಆಯ್ತು? ಇಲ್ಲಿ 2 ತಿಂಗಳು 2.5 ತಿಂಗಳಿಂದ ಗ್ಯಾಸ್ ಇಲ್ಲ. ಹಾಂ, ಏನಂತಾರೆ ಕೇಳಿದ್ರೆ? ಬರೀ ನಾಟಕ. ಹ್ಞೂ, ಆಗ ಬನ್ನಿ ಈಗ ಬನ್ನಿ ಇವತ್ತಿಲ್ಲ ಹಾಂ. ಆಟೋದವರು ಏಜೆನ್ಸಿಯವರು ಆಟೋದವರು ಎಲ್ಲ ಸೇರ್ಕೊಂಡು 500 ರೂಪಾಯಿ 1000 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಹೋಟ್ಲರಿಗೆ ಪಾನಿಪುರಿ ಅಂಗಡಿಯರಿಗೆ ಸೇಲ್ ಮಾಡ್ಕೊತವ್ರೆ. ಕಸ್ಟಮರ್ಗಳಿಗೆ ಗ್ರಾಹಕರಿಗೆ ಹಳ್ಳಿ ಕಸ್ಟಮರಿಗೆ ಕೊಡ್ತಲ್ಲ. ಒಂದು ಗ್ಯಾಸ್ನು ಮನೆಗೆ ಡೆಲಿವರಿ ಕೊಡ್ತಲ್ಲ. ಎಲ್ಲರೂ ಇಲ್ಲಿ ಬೇಕಲ್ಲಿ ಕರ್ಸ್ಕೊಂಡು ಕಾರ್ಡಲ್ಲಿ ಕೊಡ್ತಾವ್ರೆ ಡೆಲಿವರಿಯ. ಕ್ರಮ ಕೈಗೊಳ್ಬೇಕೀಗ. ನೋಡಿ, ಇದು ಆಲೂರಲ್ಲಿ ಸಮಸ್ಯೆ ಇರೋದು. ಹಾಸನಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ. ಎಲ್ಲ ಕಡೆ ಮನೆ ಗ್ಯಾಸ್ ತಲುಪ್ತಾ ಇದೆ. ಆಲ್ ಓವರ್ ಇಂಡಿಯಾ ಎಲ್ಲ ನಾರ್ಮಲ್ ಆಗಿದೆ ಕಂಡೀಷನ್. ಇಲ್ಲಿ ಯಾಕಿಂಗ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದೆ ಸಿಲಿಂಡರ್ ಗೊತ್ತಿಲ್ಲ. ಜನಗಳು ನೋಡಿ ಎಲ್ಲ ಎಷ್ಟೊಂದು ರಶ್ ಇದೆ. ಎಲ್ಲ ಕಡೆ ಜನಗಳು ಬಂದಿದ್ದಾರೆ. ಇಲ್ಲಿ ಸಮಸ್ಯೆ ಇದೆ. ಅಲ್ಲಿ ನೋಡಿ, ಅಲ್ಲಿ ಗಾಡಿ ಹತ್ರ ನೋಡಿ, ಅಲ್ಲಿ ಎಷ್ಟು ಜನಗಳು ಬಂದಿದ್ದಾರೆ. ಇಲ್ಲಿ ಲೇಡೀಸ್ಗಳು ಹೆಂಗಸು ಮಕ್ಕಳು ನೋಡಿ ಎಷ್ಟು ಜನ ಕೂತಿದ್ದಾರೆ. ಈ ಥರ ಪ್ರಾಬ್ಲಮ್ ಮಾಡಿದರೆ ಹೆಂಗೆ ಆಗುತ್ತೆ ನೀವು ನೋಡಬೇಕು. ಹಾಸನೆಲ್ಲ ನಾರ್ಮಲ್ ಆಗಿದೆ, ಕರ್ನಾಟಕ ಎಲ್ಲ ನಾರ್ಮಲ್ ಆಗಿದೆ, ಆಲ್ ಓವರ್ ಇಂಡಿಯಾ ನಾರ್ಮಲ್ ಆಗಿದೆ. ಬಟ್ ಆಲ್ ಓವರಲ್ಲಿ ಈ ಥರ ನಡೀತಿದೆ. ಪ್ಲೀಸ್ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು. ಒಂದು ಫೋನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಜನಸಾಮಾನ್ಯ ಜೀವನ ಬಗ್ಗೆ ಯಾರಿಗೂ ಸ್ವಲ್ಪನೂ ಕಾಳಜಿ ಇಲ್ಲ. ಇಲ್ಲಿ ಗಲ್ಲಿ ರೋಡ್ ಐತೆ, ಅಲ್ಲೋಗಿ ನಿಲ್ಸ್ಕೊತಾರೆ. ಊರಿಗೆ ಹೋಗಿದ್ದೀನಿ ಅಂತ ಇವ್ರಿಗೆ ಹೇಳೋದು, ಗಾಡಿ ಬರಕ್ ಬರಲ್ಲ ಅಂತ ಕೇಳ್ತಾರೆ. ಕೇಳಕ್ ಹೋದ್ರೆ ಅಂತ ಗೊತ್ತಾ, ಗಾಡಿ ಬರಕ್ ಬರಲ್ಲ ಸರ್, ಮುಂದಕ್ಕೆ ಗಾಡಿ ಬರಕ್ ಬರಲ್ಲ. ಎಲ್ಲೋ ಒಂದಿನ ಮಾಡಿದ್ರು ಸರ್, ಆ ಥರ ಗಾಡಿ ಹೋಗ್ಬಿಟ್ಟಿಲ್ಲ. ಅದನ್ನೇ ಒಂದು ಯಾವ ಮಾಡ್ಕೊಬಿಟ್ಟು ಗಲ್ಲಿ ಹಿಡ್ಕೊ ಮಾರೋದು. ಮುದುಕರು ಮುದುಕಿರು ಇರ್ತಾರೆ ಮನೆ ಒಳಗಡೆ ಊರೊಳಗಡೆ, ಅವ್ರಿಗೆ ಗೊತ್ತಾಗೋದಿಲ್ಲ ಸರ್ ಗ್ಯಾಸ್ ಬರ್ತಾ ಇದೆ ಅವ್ರಿಗೆ ಒಂದು ಆಫೀಸ್ ಅಂತ ಕೇಳ್ತಾರೆ. ಆಫೀಸ್ ಅಂತ ಕೇಳಿದ್ರೆ ಗ್ಯಾಸ್ ಹೋಗಿದೆ ಅಂತ ಹೇಳ್ತಾರೆ. ಗಾಡಿ ಹೋಗಿದೆ, ನಿಮ್ ಗಾಡಿ ಮಾರಿ ಕೇಳೋದು. ಅವರು ನಮ್ಮ ಜೀವನ ಹಾಳು ಮಾಡೋದು ಅವರು. ಈಗ ಯಾರು ಒಂದು ತಿಂಗಳೆಲ್ಲ ಬುಕ್ ಮಾಡಿ ಇಲ್ಲವೇ ಇಲ್ಲ ನಮಗೆ. ಇವರು ಎಲ್ಲಿ ಲೋಡ್ ಆಗಿಲ್ಲ, ಲೋಡ್ ಕೊಟ್ಟಿಲ್ಲ, ಲೋಡ್ ಆಗಿಲ್ಲ, ಲೋಡ್ ಕೊಟ್ಟಿಲ್ಲ ಅಂತಾರೆ. ಹಿಂಗಾದ್ರೆ ನಾವು ಹೆಂಗೆ ಜೀವನ ಹಾಕೋದು? ಇದು ಬರೋದು ಕಿತ್ಕೊಂಡು ಏನು ಚೆನ್ನಾಗಿ ಹೆಂಗೂ ಕೊಟ್ಟಿಲ್ಲ ಗ್ಯಾಸ? ಯಾರು ಹೇಳಿಕೆ ಕೊಡಿ ಮಾಡೋಣ. ಮಂಡಿ ಬೇರೆ ಹಾಕಲ್ಲ, ಆಟೋದಾರ 500 ರೂಪಾಯಿ ಕೇಳ್ತಾರೆ. ಈಗ ಆಟೋ ಬೇರೆ ಮಾಡ್ಕೆ ಬಂದು ಅವ್ರಿಗೆ ಬೇರೆ ಕೊಟ್ಕೊಳ್ಳೋ ಬಾಡಿಗೆ. ಈಗ ಗಾಡಿ ಕೊಡೋ ಬೇಡ. ಚಂದನ ಸುದ್ದಿ.